ಡಾಲಿ ಧನಂಜಯ್ ಅವರ ಮದುವೆ ಆಗೇ ಹೋಯ್ತು. ಡಾಲಿ ಇಚ್ಛೆಯಂತೆಯೇ ಅದ್ಧೂರಿಯಾಗಿ ಮದುವೆ ಆಯ್ತು. ಮದುವೆಗೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಸೇರಿದ್ರು ಅಭಿಮಾನಿಗಳು. ಡಾಲಿ ಮದುವೆಗೆ ಸ್ಟಾರ್ ನಟರು ಬಂದು ವಿಶ್ ಕೂಡ ಮಾಡಿದ್ರು. ಬಡವರ ಮನೆ ಮಕ್ಕಳು ಬೆಳಿಬೇಕು ಅಂತ ಡೈಲಾಗ್ ಹೊಡೆದಿದ್ದಂತಹ ಡಾಲಿ ಕೋಟಿ ಕೋಟಿ ಖರ್ಚು ಮಾಡಿ ಮದುವೆ ಆಗಿದ್ದಾರೆ. ಡಾಲಿ ಮದುವೆಗೆ ಸೆಟ್ ಹಾಕಿದ್ದು ಅರುಣ್ ಸಾಗರ್. ಕೋಟಿ ಕೋಟಿ ವೆಚ್ಚದಲ್ಲಿ ಅದ್ದೂರಿ ಸೆಟ್ ನಿರ್ಮಾಣ. ಮೈಸೂರು ಪ್ಯಾಲೇಸ್ ಅನ್ನೇ ನಿರ್ಮಾಣ ಮಾಡಿದ್ದ ಅರುಣ್ ಸಾಗರ್ ಡಾಲಿ ಧನಂಜಯ್ ಅವರ ಮದುವೆ ನೆರವೇರಿತು. ಧನ್ಯತಾ ಅವರ ಜೊತೆಗೆ ಡಾಲಿಯ ಅಭಿಮಾನಿಗಳು ಕೂಡ ಮದುವೆಗೆ ಬಂದಿದ್ರು. ಡಾಲಿ ಕ್ಷಮಾಪಣೆಯನ್ನ ಕೂಡ ಕೇಳಿದ್ರು. ಎಲ್ಲರನ್ನೂ ಮಾತಾಡ್ಸ್ಲಿಕ್ಕೆ ಆಗಿಲ್ಲಪ್ಪ, ದಯವಿಟ್ಟು ಕ್ಷಮಿಸ್ಬಿಡು, ನನ್ನನ್ನ ಕ್ಷಮಿಸ್ಬಿಡಿ ಅಭಿಮಾನಿ ದೇವರುಗಳೇ ಅಂತ ಕೇಳ್ಕೊಂಡಿದ್ರು. ಅವರ ಮದುವೆ ಹೇಗಿತ್ತು ಅನ್ನೋದನ್ನ ನಾವೀಗ ಹೇಳ್ತಾ ಇದ್ದೀವಿ. ಮದುವೆಗೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದಿದ್ರು. ಹಾಗೆ ವಿಶ್ ಮಾಡೋಕೆ ಸೆಲೆಬ್ರಿಟಿಗಳು ಕೂಡ ಬಂದಿದ್ರು. ಡಾಕ್ಟರ್ ಜೊತೆ ಆಕ್ಟರ್ ಮದುವೆ ಕೂಡ ಆಗಿ ಹೋಯ್ತು. ಸೆಟ್ ಹೇಗಿತ್ತು ಅಂದ್ರೆ ಪಕ್ಕಾ ಅರಮನೆ ತರಾನೇ ಕಾಣಿಸುವಂತಹ ಸೆಟ್ ಹಾಕಿದ್ರು. ಕೋಟಿ ಕೋಟಿ ಖರ್ಚಿನಲ್ಲಿ ಸೆಟ್ ಸಿದ್ಧವಾಗಿತ್ತು. ಅರುಣ್ ಸಾಗರ್ ಅವರು ಕೂಡ ಈ ಒಂದು ಸೆಟ್ ಅನ್ನ ಮಾಡಿದ್ದಾರೆ. ಅರುಣ್ ಸಾಗರ್ ಅವರೇ ಸೆಟ್ ಅನ್ನ ಮಾಡಿದ್ದಾರೆ. ಹಾಗೆ ಅರುಣ್ ಸಾಗರ್ ಅವರು ತೃಪ್ತಿಯಾಗಿದೆ ನನಗೆ ಈ ಒಂದು ಸೆಟ್ ನೋಡಿದ ಮೇಲೆ ಅಂತ ಕೂಡ ಹೇಳಿದ್ದಾರೆ. ಡಾಲಿ ಧನಂಜಯ್ ಅವರು ಕೂಡ ಈ ಒಂದು ಸೆಟ್ ಚೆನ್ನಾಗಿತ್ತು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಹಾಗಾದ್ರೆ ಡಾಲಿ ಮದುವೆಗೆ ಖರ್ಚಾದ ಹಣ ಎಷ್ಟು ಗೊತ್ತಾ? ನಮ್ಮ ಫ್ರೀಡಮ್ ಟಿವಿಯಲ್ಲಿ ಆ ಮಾಹಿತಿಯನ್ನ ರಿವೀಲ್ ಮಾಡ್ತೀವಿ. ಪ್ಯಾಲೇಸ್ ಸೆಟ್ಗೆ ಕೋಟಿ ಕೋಟಿ ಖರ್ಚು ಮಾಡಿದ್ದಾರೆ ಡಾಲಿ. ಒಟ್ಟು 7 ಎಕರೆ ಜಾಗದಲ್ಲಿ ಸೆಟ್ ಹಾಕಿರುವಂತ ಡಾಲಿ. ಕಾಸ್ಟ್ಯೂಮ್, ಚಿನ್ನದ ಆಭರಣಕ್ಕೆ ಕೋಟಿ ಕೋಟಿ ಖರ್ಚು. ಲಕ್ಷಾಂತರ ಜನರಿಗೆ ಊಟದ ವೆಚ್ಚ ಕೋಟಿ ಕೋಟಿ. 15ರಿಂದ 20 ಕೋಟಿ ಖರ್ಚು ಮಾಡಿದ್ದ ಡಾಲಿ. ಮೂಲಗಳ ಪ್ರಕಾರ ಇಷ್ಟು ಕೋಟಿ ಹಣ ಖರ್ಚು ಆಗಿರುವ ಸಾಧ್ಯತೆ ಇದೆಯಂತೆ. ಡಾಲಿ ಧನಂಜಯ್ ಹಾಗೂ ಧನ್ಯತಾ ಮದುವೆಗೆ ಹಲವಾರು ಸೆಲೆಬ್ರಿಟಿಗಳು ಕೂಡ ಬಂದಿದ್ದಾರೆ. ನೀವು ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ ಸೆಟ್ಗಳು ಕೂಡ ಕಾಣಿಸ್ತಾ ಇದೆ. ಅರಮನೆ ತರಾನೇ ಸೆಟ್ ಹಾಕಿದ್ದಂತಹ ಅರುಣ್ ಸಾಗರ್. ಸಿಂಪಲ್ ಮದುವೆ ಇದು ರೀ, ಸಿಂಪಲ್ ಮದುವೆ. ಬುದ್ಧ, ಬಸವ, ಅಂಬೇಡ್ಕರ್ ಅವರ ಒಂದಿಷ್ಟು ನೀತಿಗಳನ್ನ ಇಟ್ಟುಕೊಂಡು ಈ ಮದುವೆಯನ್ನ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿರುವಂತಹ ಡಾಲಿ ಈಗ ಅರಮನೆ ತರ ಸೆಟ್ ಅನ್ನ ಹಾಕಿ ಅದರಲ್ಲಿ ಮದುವೆ ಆಗಿದ್ದಾರೆ. ಡಾಕ್ಟರ್ ಜೊತೆ ಆಕ್ಟರ್ ಮದುವೆ ಆಗಿದೆ. ಆದ್ರೆ ನೆಟ್ಟಿಗರು ಟ್ರೋಲಿಗರು ಬಿಡ್ತಾನೆ ಇಲ್ಲ ಡಾಲಿಯನ್ನ. ಬಡವ್ರ ಮನೆ ಮಕ್ಳು ಬೆಳಿಬೇಕಪ್ಪ, ಬಡವ್ರ ಮನೆ ಮಕ್ಳು ಮದುವೆ ಹಿಂಗೇನಪ್ಪ, ನೀವೇ ಹೇಳಿದ್ರಲ್ಲ ಆಡೋದೊಂದು ಮಾಡೋದೊಂದ ಅಂತ ಹೇಳಿ ಕಮೆಂಟ್ಗಳನ್ನ ಹಾಕ್ತಾ ಇದ್ರು. ಯಾರಷ್ಟೇ ಕಮೆಂಟ್ಗಳನ್ನ ಹಾಕೊಂಡ್ರು ಕೂಡ ನಾನು ಮದುವೆ ಮಾಡ್ಕೊಂಡು ಮುಗಿಸ್ತೀನಿ, ಮದುವೆ ಮುಗಿಸ್ಕೊಳ್ತೀನಿ ಅಂತ ಡಾಲಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ. ಎಲ್ಲದಕ್ಕೂ ಕೂಡ ಟೈಮ್ ಬರುತ್ತೆ ಅನ್ನುವಂಥ ವಿಚಾರವಾಗಿ ಮಾತಾಡಿಲ್ಲ. ಆ ವಿಚಾರದ ಬಗ್ಗೆ ಎಷ್ಟು ಬೇಕಾದ್ರೂ ನಮ್ಮನ್ನ ಕಾಲು ಎಳ್ಕೊಳ್ಳಿ, ನಾವು ಮಾತಾಡಲ್ಲ ಅನ್ನುವಂಥದ್ದು. ಇನ್ನು ಸೆಟ್ ವಿಚಾರಕ್ಕೆ ಬರೋದಾದ್ರೆ, ಮಂಟಪದ ವಿಚಾರಕ್ಕೆ ಬರೋದಾದ್ರೆ ಅದೆಲ್ಲ ನೋಡ್ಕೊಂಡಿದ್ದು ಅರುಣ್ ಸಾಗರ್ ಅವರು. ಅರುಣ್ ಸಾಗರ್ ಅವ್ರು ಹೇಳ್ತಾರೆ ಡಾಲಿ ಅದನ್ನ ನೋಡ್ಬಿಟ್ಟು, ಆ ಸೆಟ್ ಅನ್ನ ನೋಡ್ಬಿಟ್ಟು ತುಂಬಾ ಖುಷಿ ಪಟ್ಟಿದ್ದಾರೆ ಅನ್ನುವಂಥದ್ದನ್ನ. ಸೊ ಆ ಒಂದು ಕಾರಣಕ್ಕೋಸ್ಕರ ನನಗೋದು ಸ್ಯಾಟಿಸ್ಫೈಡ್ ಅಂತ ಅನ್ಸಿದೆ ಅಂತ ಅರುಣ್ ಸಾಗರ್ ಅವರು ಕೂಡ ಹೇಳಿದ್ರು. ಸೊ ಅರುಣ್ ಸಾಗರ್ ಅವರು ಡಾಲಿ ಮದುವೆಯ ಸೆಟ್ ಅನ್ನ ಹಾಕೋದ್ ಬಿಟ್ಟು, ಅಂದ್ರೆ ಅದ್ರ ಜೊತೆಗೆ ಯಶ್ ಅವರ ಮದುವೆ ಸೆಟ್ ಅನ್ನು ಕೂಡ ಅರುಣ್ ಸಾಗರ್ ಅವರೇ ಹಾಕಿದ್ರು. ಒಂದಿಷ್ಟು ಸೆಲೆಬ್ರಿಟಿ ಮದುವೆಗಳ ಸೆಟ್ ಅನ್ನು ಕೂಡ ಅರುಣ್ ಸಾಗರ್ ಅವರೇ ಹಾಕಿದ್ರು. ಈಗ ಡಾಲಿ ಮದುವೆ ಸೆಟ್ ನೋಡಿ ಜನರು ಬಾಯಿ ಮೇಲೆ ಕೈ ಇಟ್ಕೊಳ್ತಾ ಇದ್ದಾರೆ.